ಇಂದ್ರ ಸುರೇಂದ್ರ ದೇವೇಂದ್ರ ಗಂಡ ಈ ನಾಗೇಂದ್ರ. ಈ ಮೂರು ಜನರಿಗೆ ಈ ನಾಗೇಂದ್ರನ ಎರಡು ಕಂಡಗಳು ಮಾತ್ರ ಗೊತ್ತು. ನಾನು ಮೂರನೇ ಕಣ್ಣು ತೆರೆದರೆ ಊರೇ ಪ್ರಜೆ ಆಗುವುದು. ಈ ನಾಗೇಂದ್ರ ಎಂದರೆ ಲಕ್ಷ್ಮೀಪತಿ ಅರ್ಥಾತ್ ಕೋಟ್ಯಾಧಿಪತಿ. ಈ ಕಾನೂನುಗಳೇ ನನ್ನ ಕೈಯಲ್ಲಿರುವಾಗ ನಾನು ಕೊಟ್ಟಿದ್ದೇ ತೀರ್ಪು, ನಾ ಮಾಡಿದ್ದೇ ಅಧಿಕಾರ. ನಾನು ಗುಡುಗಿದರೆ ನಾನು ಸಿಡಲಿದ್ದಂತೆ, ಈ ಊರು ಜನರೆಲ್ಲ ಮರಗಳಿದ್ದಂತೆ. ನಾನು ಗುಡುಗಿದರೆ ಇವರು ನಡುಗುತ್ತಾರೆ. ಎದುರಾಗಿ ನಿಂತವರನ್ನು ವಿಷಕಾರಿ ಕೊಲ್ಲುವ ಈ ನಾಗೇಂದ್ರನ 2 ರೂಪವೇ ಚಿರಾತಕ. ಮನಸ್ಸು ಮಾಡಿದ್ದನ್ನು ಪೆಟ್ಟವನಲ್ಲ ಈ ನಾಗವೇಣಿಯ ಗಂಡ ನಾಗೇಂದ್ರ. ಬಾಂಬೆಗೆ ಹೋದ ನನ್ನ ಮಗ ಮಧು ಇನ್ನೂ ಬಂದಿಲ್ಲ. ಮಧು ಮಧು ಬಾಂಬೆಯಿಂದ ಯಾವಾಗ ಬಂದೆ ಮಧು? ಎಲ್ಲ ಕೆಲಸಗಳು ಸುಗಮಾಗಿ ನಡೆದೇನು? ಎಲ್ಲ ಕೆಲಸ ಮುಗಿಸಿಕೊಂಡು ಬಂದೆ. ಏನು ವಿಷಯ? ಆದರೆ ಮಾತಕ್ಕೆ ಬಿಡು, ಏನು ತೊಂದರೆ ಐತೆ? ಏನಿಲ್ಲ ಡ್ಯಾಡಿ, IPS ಅಗ್ನಿ ಸ್ವಲ್ಪ ತೊಂದರೆ ಮಾಡಿದ. ನೀವು ಸ್ಮಗ್ಲಿಂಗ್ ಮಾಡುವುದು ನಮ್ಮ ಮೇಲೆ ಅಧಿಕಾರಿಗಳಿಗೆ ಗೊತ್ತಾದರೆ ನನ್ನ ನೌಕರಿಗೆ ಗೊತ್ತು ಬರುತ್ತದೆ. ಇನ್ನು ಮೇಲೆ ನಾನು ನಿಮ್ಮ ಜೊತೆ ಶಾಮೀಲಾಗುವುದಿಲ್ಲ ಎಂದು ಹೇಳಿದ. ಹಾಗಾದರೆ ಮುಂದೇನು ಮಾಡುವುದು ಮಧು? ಯಾರಿಗಾದರೂ ಏನು ಹೇಳಿದೆನು? ನೀವೇನು ಚಿಂತೆ ಮಾಡಬೇಡಿ ಡ್ಯಾಡಿ, ಆ ಕೊತ್ವಾಲನ್ನು ಕರೆಸಿ ಎಲ್ಲ ವಿಷಯವನ್ನು ತಿಳಿಸಿದ್ದೇನೆ. ಹಾಗೆ 50,000 ರೂಪಾಯಿ ಕ್ಯಾಶ್ ಕೊಟ್ಟು ಬಂದಿದ್ದೇನೆ. ನೀನು ಎಷ್ಟೇ ಆದರೂ ನನ್ನ ಮಗನಲ್ಲವೇ ಮಧು? ಆ ಸತ್ಯಜೀತನ ಮಗಳು ಹೇಮಾ ಬಂದಿದ್ದಾಳಂತೆ, ನಿನಗೂ ಸಿಕ್ಕಿದ್ದಳೇನು? ಗೊತ್ತು ಡ್ಯಾಡಿ, ಆದರೆ ಅವಳನ್ನು ಒಲಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ನೋಡು ಮಧು, ಆ
ಸತ್ಯಜೀತನ ಮಗನಿಗೆ ಏಕೈಕ ಪುತ್ರಿ ಆ ಹೇಮ, ಅವಳನ್ನು ಹೇಗಾದರೂ ಮಾಡಿ ಒಲಿಸಿಕೊಂಡು ಮದುವೆಯಾದರೆ ಅವರ ಸರ್ವಾಸ್ತಿಗೆ ನಾವೇ ಸರ್ದಾರರು. ಆಮೇಲೆ ತೋರಿಸೋಣ ನಮ್ಮ ಪ್ರಸಕ್ತ ಏನೆಂದು. ಹೌದು ಡ್ಯಾಡಿ, ನಾನು ಅದಕ್ಕಾಗಿಯೇ ಪ್ರಯತ್ನಿಸುತ್ತಿದ್ದೇನೆ. ಆದರೆ ಅವಳನ್ನು ಮದುವೆ ಆಗುವುದು ಅಷ್ಟು ಸುಲಭವಲ್ಲ. ಅವಳು ಈಗಾಗಲೇ ಯಾರನ್ನು ಪ್ರೀತಿಸುತ್ತಿದ್ದಾಳೆ. ಈ ನಿಮ್ಮಪ್ಪನ ಹೆಸರೇ ನಾಗೆಂದರಿರುವಾಗ ಸರ್ಪದಂತೆ ಕಚ್ಚಿ ಕೊಂದು ಹಾಕಿ ಬಿಡ್ತಾನೆ. ಯಾರವನು ಹೇಳು? ಅವನು ಯಾವನಂತೂ ಗೊತ್ತಿದ್ದರೆ ನಾನೇ ಆ ಕೆಲಸವನ್ನು ಮಾಡುತ್ತಿದ್ದೆ. ಆದರೆ ಅವನು ಯಾವನೇ ಆಗಿರಲಿ, ಅವನನ್ನು ಕಚ್ಚಿ ಹಾಕಿ ನಿಮ್ಮ ಆಸೆ ಹೇಮಾಳನ್ನು ಮದುವೆ ಮಾಡಿಕೊಂಡು ನಿಮ್ಮ ಆಸೆಯನ್ನು ಈಡೇರಿಸುತ್ತೇನೆ ಡ್ಯಾಡಿ. ಹಾಗೆ ಮಾಡಬೇಕು ಮಧು. ಅಂದರೆ ಆ ಸತ್ಯಜೀತನಿಗೆ ಈ ಊರಲ್ಲಿದ್ದ ಸ್ಥಾನ ನನಗೋ ಸಿಗೋದು. ಆಮೇಲೆ ಈ ಊರಿನ ದೊರೆಯ ಮಗ ನೀನು. ಹಲೋ. ಹಾ, ನಮಸ್ಕಾರ ಶ್ರೀಮಂತರೇ. ಹಾ, ಬಂದು ಮುಟ್ಟಿತ್ತು. ಹಾ, ನಿನ್ನೆ ಬಂದಿದ್ದಾನೆ. ಹಾ, ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದಾನಂತೆ. ಅವನು ನನ್ನ ಮಗಲ್ಲವೇ, ಕೆಲಸ ಮಾಡಿ ಬರ್ತಾನೆ. ಹಾ, ಆಯ್ತು. ಆ ಇನ್ಸ್ಪೆಕ್ಟರ್ ಅಗ್ನಿಗೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾನಂತೆ. ಉಳಿದ ಹಣ ಈ ನಾಟಕದ ಮಾಲೀಕರಾದಂತ ಚೇತನ್ ಅಂಗಡಿಯಲ್ಲಿ ಎಲ್ಲ ಹಣ ಭದ್ರವಾಗಿದೆ. ಹಾ, ಓಕೆ. ನಮಸ್ಕಾರ ಶ್ರೀಮಂತರೇ. ಹಾ, ಆಯ್ತು, ಬರ್ತೀನಿ. ಡ್ಯಾಡಿ, ನಾನು ಕೊಟ್ಟಿದ್ದು 50,000 ರೂಪಾಯಿ, ಆದರೆ ನೀವು ಹೇಳುವುದು 1 ಲಕ್ಷ ರೂಪಾಯಿ. ಏನಿದು? ಅದೇ ನಿಮ್ಮಪ್ಪನ ಕಸರತ್ತು. ಆ ಸತ್ಯಜೀತನಿಗೆ ಕೊಟ್ಟ ಸವಲತ್ತು. ಇದರಿಂದಲೇ ಅವನಿಗೆ ಆಪತ್ತು. ಡ್ಯಾಡಿ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೇನೆ. ಖರ್ಚಿಗೆ ಸ್ವಲ್ಪ ಹಣ ಬೇಕಾಗಿತ್ತು. ಎಷ್ಟು ಬೇಕು? 10,000 ಇಲ್ಲ 50,000? ಹಾ, ಆ ಸತ್ಯಜೀತ ನಿನಗೆ ಕೊಟ್ಟ 1 ಲಕ್ಷ ರೂಪಾಯಿ ಹಣವನ್ನು ನೀವು ಹೇಳಿದಾಗೆ ಮಾಡಿ ಬಂದಿದ್ದೇನೆ ಡ್ಯಾಡಿ. ಸಬ್ಬಾಸ್ ಬೇಟಾ, ಸಬ್ಬಾಸ್. ತಂದೆಗೆ ತಕ್ಕ ಮಗ ನೀನು. ನಿಲ್ಲು, ನಿನಗೆ ಹಣ ಕೊಡುತ್ತೇನೆ. ಇವನು ನಾಗೇಂದ್ರನ ಮಗ ಮಧುಸೂದನ. ಹೇಳಿದ್ದನ್ನು ಮಾಡದೆ ಬಿಡುವನಲ್ಲ. ಆ ಡ್ಯಾಡಿ ಹೇಳಿದಂತೆ ಹೇಮಾಳನ್ನು ಪ್ರೀತಿಸುವ ನಾಟಕ ಮಾಡಿ ಅವಳಿಗೆ ಮದುವೆ ಆಸೆಯ ತೋರಿಸಿ ಆ ಸತ್ಯಜೀತನ ಸರ್ವ ಆಸ್ತಿಯನ್ನು ನನ್ನಂತೆ ಮಾಡಿಕೊಂಡು ಅವಳ ಜೊತೆ ಕಾಮದಾಟ ಆಡಿ ಅವಳನ್ನು ಕಚ್ಚಿ ತಿಂದಾಗಲೇ ನನಗೆ ಸಮಾಧಾನ. ಮಧು, ತೆಗೆದುಕೋ ಈ ಹಣವನ್ನು. ಹಾಗೆಯೇ ಈ ರಿವಾಲ್ವರ್ ಅನ್ನು ರೆಡಿ ಮಾಡಿಕೊಂಡು ಬಾ, ತಿಳಿತೆ? ಆಯ್ತು ಡ್ಯಾಡಿ, ನಾನು ಬರುತ್ತೇನೆ. ಸತ್ಯಜೀತ್, ಬಡವರ ಗೋನು ಮುರಿದಿರುವ ನೀನೊಬ್ಬ ಬಂಡ. ನಿನ್ನ ಗೋನು ಮುರಿದಿರುತ್ತಿರುವ ನಾನೊಬ್ಬ ಪ್ರಚಂಡ. ಸತ್ಯಜೀತ್, ಹೇಗಾದರೂ ಮಾಡಿ ನಿನ್ನ ಮಗಳನ್ನು ನನ್ನ ಮಗನಿಗೆ ಮದುವೆ ಮಾಡಿಸಿಕೊಂಡು ನಿನ್ನ ಸರ್ವಾಸ್ತಿಯನ್ನು ನನ್ನಂತೆ ಮಾಡಿಕೊಂಡು ನೀನು ನರಳಿ ಸಾಯುವುದನ್ನು ನಾನು ತುಂಬ ನೋಡಬೇಕು. ಅವಾಗ ನಾನಾಗುವೆ ನಿನ್ನ
ಪರಮ ವೈರಿ ಎತ್ತಿದ ನಾಗೇಂದ್ರ